ಸೊಸೈಟಿಗೆ ಈ ಒಗ್ಗಟ್ಟಿಗೆ ಒಗ್ಗಟ್ಟಿಗೆ ಒಗ್ಗಟ್ಟಿನಲ್ಲೇ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘಕ್ಕೆ, ಮಂಡ್ಯ ಜಿಲ್ಲಾ ಗುತ್ತಿಗೆದಾರರಿಗೆ, ಮಂಡ್ಯ ಜಿಲ್ಲಾ ಕೋಆಪರೇಟಿವ್ ಸೊಸೈಟಿಗೆ ಹಾಗೂ ನಮ್ಮ ಈ ಸಾಲಿನಲ್ಲಿ ಏನು ಚುನಾವಣೆ ನಡೀತು, ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದವರು ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದರು. ಅದರ ಅನ್ಎಕ್ಸ್ಪೆಕ್ಟ್ ಆಗಿ ಏನು ಇವತ್ತು ಚುನಾವಣೆ ಜರುಗಿತು. ಈ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಾವೇನು 13 ಜನ ನಾವೆಲ್ಲರೂ ಒಗ್ಗಟ್ಟಾಗಿ ಸಿಂಡಿಕೇಟ್ ಆಗಿ ನಾವು ಏನು ಗೆದ್ದಿದ್ದೀವಿ. ಈ ಗೆಲುವಿಗೆ ಶ್ರಮಿಸಿದಂತಹ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಹಾಗೂ ನಾವೇನು ಸಿಂಡಿಕೇಟ್ ಆಗಿ 8 ಜನ ನಾವೇನು ಗೆದ್ದಿದ್ದೀವಿ, ಈ ಗೆಲುವಿಗೆ ಕಾರಣಕರ್ತರಾದಂತಹ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ MS ಯತಿರಾಜನ್ ರವರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ನಮ್ಮ ಗುತ್ತಿಗೆದಾರ ಸಂಘದ ಎಲ್ಲ ನಮ್ಮ ಕಾರ್ಯದರ್ಶಿಯಾದಂತಹ ನಮ್ಮ ರವೀಂದ್ರನವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಗುತ್ತಿಗೆದಾರ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಹಾಗೂ ಇರುವಂಥ ಎಲ್ಲ ನಮ್ಮ ಗುತ್ತಿಗೆದಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಎಲ್ಲ ನನ್ನ ಚುನಾಯಿತ ನಿರ್ದೇಶಕರುಗಳಿಗೆ ನಾನು ಶುಭ ಕೋರುತ್ತಾ, ಈ ದಿನ ಶುಭ ಸಂಜೆ ಹಾಗೂ ನಮ್ಮ ಎಲ್ಲ ಟೀಮ್ ನಾವೇನು ಟೀಮ್ ವರ್ಕ್ ಮಾಡಿದೋ ಆ ಟೀಮ್ಗೂ ಇದು ಜಯ ನಮ್ಮ ಟೀಮಿಗೆ ಸಲ್ಲಬೇಕಿದು. ಯಾರೇ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಯಾರು ಆಚೆ ಈಚೆ ಆಡ್ತಾನೆ ನಮ್ಮ ಜಿಲ್ಲೆ ಗುತ್ತಿಗೆದಾರ ಸಂಘ ಹಾಗೂ ಮಂಡ್ಯ ಜಿಲ್ಲೆ ಗುತ್ತಿಗೆದಾರರು 7 ತಾಲೂಕಿನ ನಮ್ಮ ವೃತ್ತಿ ಬಾಂಧವರು ಈ ಜಯ ನಮ್ಮ ಗುತ್ತಿಗೆದಾರ ಸಲ್ಲಬೇಕು. ಯಾಕೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿಂದಲೇ ಏನು ಮಾಡೋಕ್ಕಾಗಲ್ಲ. ಇವತ್ತು ಒಗ್ಗಟ್ಟಿಂದ ನಾವು ಜಯ ತಂದುಕೊಟ್ಟಿದ್ದೀವಿ. 13 ಗೆದ್ದುಕೊಟ್ಟು ನಮ್ಮ ಆಡಳಿತ ಮಂಡಳಿಗೆ ಕೋಆಪರೇಟಿವ್ ಸೊಸೈಟಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು. ಚುನಾವಣೆಯಲ್ಲಿ ಈಗಿನ 13 ಜನರು ಕೂಡ ಗೆದ್ದಿದ್ದೀವಿ. ಇದರಲ್ಲಿ 5 ಜನನ ಇನಾಮಿನೇಷನ್ ಮಾಡಿ 8 ಜನಕ್ಕೆ ಚುನಾವಣೆ ನಡೆಯಿತು. ಈ 8 ಜನ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವೊಂದು ಗ್ರೂಪ್ ಮಾಡಿಕೊಂಡು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಂಬಿ ನಮ್ಮೆಲ್ಲರಿಗೂ ಸಹಕರಿಸಿದ್ದಾರೆ. ನಮ್ಮ 8 ಜನರನ್ನು ಕೂಡ ಇವತ್ತು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘ ಕೂಡ ನಮ್ಮ ಈ ಬ್ಯಾಂಕಿನ ಎಲೆಕ್ಷನ್ಗೆ ಹೋರಾಟ ಪಟ್ಟು ಅವಿರತ ಶ್ರಮಪಟ್ಟು ನಮ್ಮೆಲ್ಲರ ಗೆಲುವಿಗೆ ಮೂಲ ಕಾರಣ ಆದಂತಹ ಸಂಘಕ್ಕೆ ನಮ್ಮೆಲ್ಲರ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಯತಿರಾಜು, ಸೆಕ್ರೆಟರಿ ಆದಂಥ ರವೀಂದ್ರ, ಡೈರೆಕ್ಟರ್ ಆದಂಥ ರಾಜು ಹಾಗೂ ನವೀನ್ ಮತ್ತು ನಂಜುಂಡಪ್ಪ, ನಟರಾಜು, ವೆಂಕಟೇಶು, ನಂಜೇಗೌಡರು ಆಯಿತು ಅವ್ರದ್ದೇ ಕಷ್ಟ ಇದೆ. ಸೊ ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಿಂತು ನಾವು ಆ ಸಂಘ ಈ ಸಂಘ ಅಂತ ಹೇಳಿ ಭೇದ ಭಾವ ತೋರಿಸದೆ ನಿಂತ ಸಂದರ್ಭದಲ್ಲಿ ನಾವೆಲ್ಲ ಇಷ್ಟೊಂದು ಗೆಲ್ಲಿಕ್ಕೆ ಉತ್ಸಾಹಕ್ಕೆ ಕಾರಣ ಆಯಿತು. ಹಾಗೆ ನಾವೇನು ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ವೋ ಈ ಒಗ್ಗಟ್ಟು ಮುಂದೆನೂ ಕೂಡ ಹೀಗೆ ಮುಂದುವರಿಯುತ್ತೆ. ನಮ್ಮ ಜಿಲ್ಲಾ ಗುತ್ತಿಗೆದಾರ ಸಂಘದ
ಅಭಿವೃದ್ಧಿ ಆಗ್ಬೋದು, ನಮ್ಮ ಬ್ಯಾಂಕ್ನ ಅಭಿವೃದ್ಧಿ ಆಗ್ಬೋದು. ಎರಡನ್ನೂ ಕೂಡ ನಾವೆಲ್ಲ ಜೊತೆಲಿ ಕುಳಿತು ಶ್ರಮಿಸಿ ನಾವಿದನ್ನ ಮುಂದೆ ಒಳ್ಳೆ ಉನ್ನತ ಸ್ಥಿತಿಗೆ ತಗೊಳ್ಳೋಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ತಿಳಿಸ್ತಾ, ಮುಂದೆ ಬ್ಯಾಂಕಿನಲ್ಲಿ ಏನೇ ವ್ಯತ್ಯಾಸಗಳಾಗ್ಬೋದು ಅಥವಾ ನಮ್ಮ ಗುತ್ತಿಗೆದಾರರ ಸಂಘದಲ್ಲಿ ಏನೇ ವ್ಯತ್ಯಾಸಗಳಾಗ್ಬೋದು ಅದೆಲ್ಲರೂ ಸರಿದೂಗಿಸಿ ಮುಂದೆ ನಾವು ಈ ಇದನ್ನ ಅಭಿವೃದ್ಧಿವಾಗಿ ಹೋರಾಟ ಮಾಡಿ ಒಂದು ಒಳ್ಳೆತನವನ್ನ ಒಳ್ಳೆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭ ಹೇಳ್ತಾ, ಸುನಿಲ್ ಬಾಬು ಇಲ್ಲಿದ್ದಾರೆ. ನಮ್ಮ ಗುತ್ತಿಗೆ ಸಂಘ ಸುನಿಲ್ ಬಾಬು ಅವರು ಡೈರೆಕ್ಟರ್ ಇದ್ದಾರೆ. ಸಾರಿ, ಅವ್ರಿಗೂ ಮಿಸ್ ಆಗಿದೆ. ಬಸವಾಣಿ ಲೋಕೇಶ್, ಈಗ ನಾನು ಕ್ಯಾಂಡಿಡೇಟ್ಗಳಲ್ಲಿ ಗೆದ್ದಿರುವಂತ ಕ್ಯಾಂಡಿಡೇಟ್ಗಳ ಹೆಸರುಗಳು ಹೇಳ್ತೀನಿ. ಗೆದ್ದಂತವರು ನಮ್ಮ ಅನಿಲ್ ರಾಜ್ ಅವರು, ಅಭ್ಯರ್ಥಿಯಾಗಿ ಚಂದ್ರಶೇಖರ್ ಅವರು, ಮೂರನೇವರಾಗಿ ಸಿ.ವಿ. ತಮ್ಮೇಗೌಡರು, ನಾಲ್ಕನೇವರಾಗಿ ನವೀನ್ ಅವರು ಮದ್ದೂರು, ಐದನೇವರಾಗಿ ಪುಟ್ಟಗೇಗೌಡರು, ಆರನೇವರಾಗಿ ನಾಗರಾಜ್ ಅವರು, ಡಿ ನಾಗರಾಜ್ ಅವರು ಕನಸಗಿರೆ, ಆರನೇವರಾಗಿ ಮೈಲಪ್ಪನವರು, ಮತ್ತೆ ನಮ್ಮ ವೈಡಿ ರಾಮು ಇಲ್ಲೇ ಇದ್ದಾರೆ. ಸೊ ಇವರು ನಾವು ಇವತ್ತು ಎಲೆಕ್ಷನ್ ಅಲ್ಲಿ ಗೆದ್ದಂತ ಇನ್ನೊಂದ್ರೆ ಕ್ಲಿಯರ್ ಆದಂತ ಹೆಸರು ಕೂಡ ನಾನು ಹೇಳ್ತೀನಿ. ಚಂದ್ರು, ನಮ್ಮ ಲೇಡಿ ಕ್ಯಾಂಡಿಡೇಟ್ ಆದಂತ ಸಿಂಧು, ಹಾಗೆ ನಮ್ಮ ಸಹೋದರಿ ಭವ್ಯಶ್ರೀ, ಅವ್ರ ಯಜಮಾನ್ರಿದ್ದಾರೆ ಗಂಗಾಧರ್ ಅವರು, ಹಾಗೆ ನಮ್ಮ ಜಿ ನಾಗರಾಜಣ್ಣವರು, ಮತ್ತೆ ರಾಜಣ್ಣ ಮದ್ದೂರ್ನವರು, ಅಷ್ಟೇ ಇವರೆಲ್ಲ ಇವರು 5 ಜನ ಸೇರಿ ನಾವು ಒಟ್ಟು 13 ಜನ ಇವತ್ತು ನಾವು ಜಯಗಳಿಸಿದ್ದೇವೆ. ಮುಂದೆ ಈ ಬ್ಯಾಂಕಿನ ಅಭಿವೃದ್ಧಿಗೆ ಏನು ಶ್ರಮ ಪಡ್ತೀವಿ. ಮತ್ತೆ ಎಲ್ಲ ಗುತ್ತಿಗೆದಾರ ಬಂಧುಗಳು ಏನಾದರೂ ನಿಮ್ಮದು ಸಲಹೆ ಸಹಕಾರಗಳಿದ್ರೆ ತಾವು ದಯವಿಟ್ಟು ತಿಳಿಸಬೇಕು ಅಂತ ಹೇಳಿ ಈ ಮಾತು ಮುಗಿಸ್ತೇನೆ. ಕೋಆಪರೇಟಿವ್ ಸೊಸೈಟಿ ಹೊಸದಾಗಿ ಚುನಾಯಿತರಾಗಿರುವ 13 ಜನಕ್ಕೂ ನನ್ನ ಗುತ್ತಿಗೆದಾರ ಸಂಘದ ಪರವಾಗಿ ಹಾಗೂ ನನ್ನ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘ ಪರವಾಗಿ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಎಲ್ಲರ ಸಹಕಾರನೂ ಬೇಕು. ಬರೀ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಒಂದು ಸಿಲಿ ಹಾಕ್ಬೇಕಾದ್ರೆ 108 ಕಲ್ಲು ಏಟು ತಿನ್ಬೇಕು. ಅದೇ ರೀತಿ ನಾವು ಇದನ್ನ ಒಗ್ಗಟ್ಟಾಗಿ ಗುತ್ತಿಗೆದಾರ ಸಂಘ ಬೇರೆಲ್ಲ, ಸೊಸೈಟಿ ಬೇರೆಲ್ಲ, ಎರಡು ಹೊಂದಾಣಿಕೆಯಾಗಿ ಈ ಮುಂದಿನ ದಿನದಲ್ಲಿ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ. ಅದೇ ರೀತಿ ಮಂಡ್ಯದಲ್ಲಿ ಒಂದು ಗುತ್ತಿಗೆದಾರ ಭವನ ಮಾಡ್ಬೇಕು ಅಂತಿದ್ವಿ. ತಮ್ಮ ಸಹಕಾರ ಇದೇ ತರ ಇದೆ. ಏನಾರ ನೇರವಾಗಿದ್ರೆ ನೇರವಾಗಿ ಹೇಳ್ಬೋದು. ಇಲ್ಲಿ ಯಾರು ಅವರು ಇವರು ಏನು ಇಲ್ಲ, ಎಲ್ಲ ಒಂದೇ. ಈಗ ಗೆದ್ದಂತವರಿಗೆ ನಾನು ಎಲ್ಲ ನಮ್ಮ ಹೆಸರುಗಳಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹೆಸರು ಹೇಳಕ್ಕೆ ಲೇಟ್ ಆಗ್ಬೋದು. ಎಲ್ಲರೂ 13 ಜನಕ್ಕೂ ನನ್ನ ವಂದನೆಗಳನ್ನು ತಿಳಿಸ್ತೀವಿ. ಅವರು ಮಾಜಿ ಅಧ್ಯಕ್ಷರು, ಹಾಗೆ ಅವರು ಹೋರಾಟಗಳು ಸಹ ನಮ್ಮ ಸಂಘಕ್ಕೆ ಭಾರಿ ಇದಾಗಿದೆ. ಅವರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಇದು ಮಾಡ್ತೀವಿ. ಹಾಗೂ ನನ್ನ ಎಲ್ಲ ಆಡಳಿತ ಮಂಡಳಿಯ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಹೆಸರು ಎಲ್ಲರೂ ಪರಸ್ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಸಹಕಾರ ನೀಡಿದೆ ಅಂತ ಎಲ್ಲ ನನ್ನ ಗುತ್ತಿಗೆದಾರರಿಗೆ, ನನ್ನ ನಿರ್ದೇಶಕರುಗಳಿಗೆ, ನನ್ನ ಆಡಳಿತ ಸದಸ್ಯರುಗಳಿಗೆ ನಾನು ಬದಲಾಗಿ ಅಭಿವೃದ್ಧಿ ಸಲ್ಲಿಸ್ತೀನಿ. ಈಗ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾರೆ. 13 ಜನ ಕೂಡ ಯಾವುದೇ ಈಗ ನೋಡ್ತಾ ಇದ್ದೀವಿ, ನಾವು ದೊಡ್ಡ ದೊಡ್ಡ ಎಲೆಕ್ಷನ್ ನೋಡ್ತಾ ಇರ್ತೀವಿ. ಮತ್ತೊಂದು ಖರ್ಚು ಮಾಡಿದಾಗ ಅದು ಮುಂದೆ ಕೂಡ ಅದು ಯಾವುದೋ ನ್ಯಾಯಯುತವಾಗಿ ನಾವು ಕೆಲಸ ಕಾರ್ಯನಿರ್ವಹಿಸೋದು ಆಗಲ್ಲ. ಹಾಗಾಗಿ ನಾವೇನು ಹೇಳಿದ್ವಿ, ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತ ಹೇಳಿದ್ವಿ. 5 ಜನ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಇನ್ನು 8 ಜನಕ್ಕೆ ಕೆಲವರು ಇಬ್ಬರಿಂದ ಆಗಿಲ್ಲ. ಹಾಗಾಗಿ ನಾವು 8 ಜನ ಕೂಡ ನಾವು ಒಗ್ಗಟ್ಟಿಂದ ಮಾಡಬೇಕು ಅಂತ. ಆದರೂ ಕೂಡ 15-20 ಜನ ಇದ್ರು. ಅವ್ರನ್ನ ಲಾಟ್ರಿ ಮುಖಾಂತರ ಮಾಡಿದಾಗ 8 ಜನ ಕಣದಲ್ಲಿ ಉಳ್ಕೊಂಡ್ರು. ಆ 8 ಜನಕ್ಕೆ ಎಲ್ಲರೂ ಒಗ್ಗಟ್ಟಿನ ಮಾಡಿದ್ವಿ. ಮತ್ತೆ ಅವ್ರಿಗೆ ಒಂದು ಸಲಹೆ ಹೇಳಿದ್ವಿ, ಪ್ರತಿಯೊಬ್ಬರು ಕೂಡ ಆ 8 ಜನ ಕೂಡ ಮತ್ತೆ ಉಳಿದವರು ಕೂಡ 1 ಲಕ್ಷ ರೂಪಾಯಿನ ಈ ಬ್ಯಾಂಕ್ಗೆ ಅಭಿವೃದ್ಧಿಗೋಸ್ಕರ. ಬರೀ ಈಗ ಏನ್ ಬರೋದು ಅಂದ್ರೆ ಒಬ್ಬ ಇವತ್ತು ಇದಕ್ಕೆ ರಾಜಕಾರಣ, ಮತ್ತೊಂದು ಬಿಸ್ನೆಸ್ ಆಗಿದೆ, ಅದು ಬೇಡ, ಅಭಿವೃದ್ಧಿಗೋಸ್ಕರ ಬರೋಣ ಅಂತ ಹೇಳಿ ಅವರು 1 ಲಕ್ಷ ರೂಪಾಯಿ ಸ್ವಂತ ಅವರು ವೈಯಕ್ತಿಕವಾದ ಹಣವನ್ನ ಬ್ಯಾಂಕ್ಗೆ ಒತ್ತೆ ಇಟ್ಟು, ಅಂದ್ರೆ ಯಾವುದೇ ಬಡ್ಡಿ ಇದೆ ಅವ್ರು ಇರೋ ತನಕ 5 ವರ್ಷ ಗಂಟ 1 ರೂಪಾಯಿ ಅವರು ಬಡ್ಡಿ ಇದ್ದಾನೆ, 1 ಲಕ್ಷ ಕೂಡ ಹಣ ಇಟ್ಟಿದ್ದಾರೆ. ಈಗ 8-10 ಲಕ್ಷ ಹಣ ಇಟ್ಟಿದ್ದಾರೆ. ಅದನ್ನ ನಾವು ಸಂಕಷ್ಟದಂತ ಗುತ್ತಿಗೆದಾರರಿಗೆ ನಾವು ಸಾಲದ ರೂಪವಾಗಿ ಕೊಟ್ಟು ಬರ್ತಕ್ಕಂಥ ಬಡ್ಡಿನ ಬ್ಯಾಂಕ್ ಅಭಿವೃದ್ಧಿಗೋಸ್ಕರ ಪಡ್ಸೋಣ ಅಂತ ಮಾಡಿದ್ದಾರೆ. 8 ಜನ 13 ಜನ ಕೂಡ 13 ಜನ ಕೂಡ ಗೆದ್ದಿದ್ದಾರೆ. ಇದು ಎಲ್ಲಾ ತರದಲ್ಲೂ ಕೂಡ ಒಗ್ಗಟ್ಟಿರಲಿ. ನೋಡಿ, ಒಗ್ಗಟ್ಟಿನ ಬಲ ಇದೆ ಅಂದ್ರೆ 1 ಕಡ್ಡಿನ ನಾವು ಮುರಿಬೋದು, ಬೀರ್ಬೋದು, 1 ಕಡ್ಡಿನ ಮುರಿಬೋದು, 2 ಕಡ್ಡಿನ ಸ್ವಲ್ಪ ಹಿಂಸೆ ಆಗಿದೆ, 3 ಕಡ್ಡಿ ಹಿಂಸೆ ಆಗುತ್ತೆ, ಮತ್ತೆ 106 ಕಡ್ಡಿಗಳು ಸೇರಿದಾಗ ಅದು ಮುರಿ ಬಹಳ ಕಷ್ಟ ಆಗಿದೆ. ಹಾಗೆ ನಮ್ಗೆ ಒಗ್ಗಟ್ಟಿರಲಿ. ಮತ್ತೆ ಮುಂದೆ ಕೂಡ ಇದೇ ರೀತಿ
ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಬ್ಯಾಂಕ್ನ ಏಳಿಗೆ ಮಾಡಲಿ. ನಾವು ಕೂಡ ಈಗ ಅಸೋಸಿಯೇಷನ್ ಏನಾಗ್ತಾ ಇದೆ ಅಂದ್ರೆ ಈಗ ಸತ್ತ ಡಿಸ್ಕೌಂಟ್ಗಳಲ್ಲಿ ನ್ಯಾಯ ಕೊಡಿಸೋದು, ಸತ್ತಂತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡಿಸ್ತಾ ಇದೀವಿ. ಅಂದ್ರೆ ಯಾವುದೇ ಆದಂತ ಸತ್ತ ಕುಟುಂಬಕ್ಕೆ ಅವರು 1 ರೂಪಾಯಿ ಖರ್ಚಿದ್ದೇನೆ, ಅವರು ಎಲ್ಲೂ ತಿರುಗಾಡದೇನೆ ನಾವು ನಮ್ಮ CBF ಫಂಡಿಂದ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಗುತ್ತಿಗೆದಾರರ ಸಂಘದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನ ಸತ್ತಂತ ಪರಿಹಾರ ನಿಧಿಯಾಗಿ ಅವರ ಕುಟುಂಬಕ್ಕೆ ನೇರವಾಗಿ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಹೀಗೆ ಮುಂದೆ ಕೂಡ ಅಭಿವೃದ್ಧಿ ಆಗಲಿ. ನಮ್ಮ ಮಂಡ್ಯ ಜಿಲ್ಲೆ, ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರೆ, ಈ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಎತ್ತಿ ನೋಡುವಂತ ಒಳ್ಳೆ ಕೆಲಸ ನೋಡುವಂತ ಆಗಲಿ, ಎಲ್ಲರೂ ಒಳ್ಳೇದಾಗಿ ನಡ್ಕೊಳ್ಳಿ, ಒಳ್ಳೇದಾಗಿ ಅಭಿವೃದ್ಧಿ ಬರಲಿ ಅಂತ ಹೇಳಿ 13 ಜನಕ್ಕೂ ಶುಭ ಕೋರ್ತಾ ಅವ್ರಿಗೆ ಮುಂದಿನ ದಿನ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಬ್ರದರ್. ವತಿಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸಹಕಾರ ಕೋಪರೇಟಿವ್ ಸೊಸೈಟಿನ ಯಥೇಚ್ಛವಾಗಿ ಶೇರ್ಗಳನ್ನ ಮಾಡಿಸಿ ಜನಗಳನ್ನ ಹುರಿದುಂಬಿಸಿ ಒಳ್ಳೆ ಸಾಲ ಸೌಲಭ್ಯಗಳನ್ನ ಮಾಡಿ ಅನುಕೂಲ ಮಾಡಬೇಕು ಅಂತ ತಮ್ಮೆಲ್ಲ ನಿರ್ದೇಶಕರಿಗೂ ಕೈ ಮುಗಿದು ಕೇಳ್ತಾ ಇದ್ದೇನೆ. ಇಷ್ಟು ವಂದನೆಗಳು. ಕ್ಯಾಮರಾ ಆಕ್ಷನ್. ಆ ಕಡೆ ಅಭ್ಯರ್ಥಿಗಳು ಯಾರವ ಲೈಟ್ ಕೊಡ್ತೀನಿ ಕೈಗ ದಯಮಾಡಿ ಇಷ್ಟೊಂದು ನೀವು ಗಮನಿಸಬಾರ್ದು. ದಯಮಾಡಿ ಬನ್ನಿ ಪ್ಲೀಸ್. ಏನೇನು ದೊಡವ ದೊಡವ ದೋಸೆ ಕೊಡೋ, ಚಿಕ್ಕವ ಚಿಕ್ಕವ ಚಕ್ರಿ ಕೊಡೋ. ಆಯ್ತಾ ಓಕೆ